ವೆಲ್ಕಮ್ ಟು ವೀನಾ ಡಿಸೈನ್ಸ್. 6 ಎಳೆ ದಾರ ಲೇಸ್ಗೆ ಬ್ಯಾಕ್ ಸೈಡ್ ಇಟ್ಕೊಂಡು 2 ಸಿಂಗಲ್ ನಾಟ್ ಮಾಡ್ಕೋಬೇಕು. ಈಗ ಒಂದು ಚೈನ್ ಹಾಕ್ಕೋಬೇಕು. ಒಂದು ಚೈನ್ ಹಾಕ್ಕೊಂಡು ಈಗ ಒಂದು ಟ್ರಿಬಲ್ ಕ್ರೋಶ ಕಂಬ ಹಾಕ್ಕೋಬೇಕು. 3 ಚೈನ್ ಗ್ಯಾಪ್ ಅಷ್ಟು ಡಿಸ್ಟೆನ್ಸ್ ನೋಡಿ. ಕಂಬ ಆದಮೇಲೆ ಒಂದು ಬೀಡ್ ಹಾಕ್ಕೊಳ್ಳೋಣ, ಸ್ಮಾಲ್ ಬೀಡು. ಬೀಡ್ ಹಾಕ್ಕೊಂಡು ಟ್ರಿಬಲ್ ಕ್ರೋಶ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇನ್ನೂ ಒಂದು ಸಿಂಗಲ್ ನಾಟ್ ಮಾಡ್ಕೊಳ್ಳೋಣ. ಮತ್ತು ಈಗ ಇನ್ನೂ ಒಂದು ಬೀಡ್ ಹಾಕ್ಕೊಳ್ಳೋಣ. ಈಗ ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಮತ್ತು ಇನ್ನೂ ಒಂದು ಡಬಲ್ ಕ್ರೋಶ. ಒಂದು ಬೀಡ್ ಹಾಕ್ಕೊಳ್ಳೋಣ. ಈಗ ಬೀಡ್ ಹಾಕ್ಕೊಂಡ್ಮೇಲೆ ಈಗ ಟ್ರಿಬಲ್ ಕ್ರೋಶ ಹಾಕ್ಕೊಳ್ಳೋಣ. ಇನ್ನೂ ಒಂದು ಟ್ರಿಬಲ್ ಕ್ರೋಶ. ಈಗ ಒಂದು ಬೀಡ್ ಹಾಕ್ಕೊಳ್ಳೋಣ. ಮತ್ತು ಈಗ ಟ್ರಿಬಲ್ ಕ್ರೋಶ. ಈಗ ಇನ್ನೂ ಒಂದು ಟ್ರಿಬಲ್ ಕ್ರೋಶ ಹಾಕ್ಕೋಬೇಕು. ಈಗ ಒಂದು ಬೀಡ್ ಆ್ಯಡ್ ಮಾಡ್ಕೋಬೇಕು. ಬೀಡ್ ಆ್ಯಡ್ ಮಾಡಿಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಸಿಂಗಲ್ ನಾಟ್ ಮಾಡ್ಕೋಬೇಕು. ಸಿಂಪಲ್ ಡಿಸೈನ್ ಇದು. ಸ್ಟಾರ್ಟಿಂಗು 2 ಸಿಂಗಲ್ ನಾಟ್ಸ್ ಮಾಡ್ಕೋಬೇಕು. ಬೀಡ್ಸ್ ಹಾಕ್ಕೊಂಡು ಮತ್ತು 2 ಡಬಲ್ ಕ್ರೋಶ ಮತ್ತು 4 ಟೈಮ್ಸು ಟ್ರಿಬಲ್ ಕ್ರೋಶ ಹಾಕ್ಕೋಬೇಕು. ಮತ್ತು ನೋಡಿ ಇಲ್ಲಿ ಇನ್ನೂ ಒಂದು ಸಿಂಗಲ್ ನಾಟ್ ಮಾಡಿಕೊಂಡೆ. ಒಂದು ಚೈನ್ ಹಾಕ್ಕೊಂಡು ಟ್ರಿಬಲ್ ಕ್ರೋಶ ಕಂಬ ಹಾಕ್ಕೋಬೇಕು. 3 ಚೈನ್ ಡಿಸ್ಟೆನ್ಸ್ ನೋಡಿ, 3 ಚೈನ್ ಅಷ್ಟು ಡಿಸ್ಟೆನ್ಸ್ ನೋಡಿಕೊಂಡು ಟ್ರಿಬಲ್ ಕ್ರೋಶ ಕಂಬ ಹಾಕ್ಕೋಬೇಕು. ಈಗ ಒಂದು ಬೀಡ್ ಹಾಕ್ಕೊಳ್ಳೋಣ. ಸೇಮ್ ಡಿಸೈನು ಇನ್ನೂ ಒಂದು ಸಲ ತೋರಿಸ್ತೀನಿ ನಾನು ನೋಡಿ. ಫಸ್ಟ್ ಬೀಡ್ ಹಾಕ್ಕೋಬೇಕು. ಈಗ ಬೀಡ್ ಆದಮೇಲೆ ಸಿಂಗಲ್ ನಾಟ್ ಮಾಡ್ಕೋಬೇಕು. ಬೀಡ್ಗೆ ಟ್ರಿಬಲ್ ಕ್ರೋಶ ಕಂಬಕ್ಕೆ ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶ ಹಾಕ್ಕೋಬೇಕು. 2 ಟೈಮ್ಸ್ ಆಯಿತು ಸಿಂಗಲ್ ಕ್ರೋಶ. ಈಗ ಒಂದು ಬೀಡ್ ಹಾಕ್ಕೋಬೇಕು. ಈಗ ಡಬಲ್ ಕ್ರೋಶ ಹಾಕ್ಕೋಬೇಕು. ಬೀಡ್ ಹಾಕ್ಕೊಂಡ್ಮೇಲೆ 1 ಟೈಮ್ ಡಬಲ್ ಕ್ರೋಶ ಆಯಿತು. ಮತ್ತು ಇನ್ನೂ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಈಗ ಬೀಡ್ ಹಾಕ್ಕೋಬೇಕು ಒಂದು.
2 ಟೈಮ್ಸ್ ಡಬಲ್ ಕ್ರೋಶ ಆಯಿತು. ಬೀಡ್ ಹಾಕೊಂಡ್ಮೇಲೆ ಈಗ ತ್ರಿಬಲ್ ಕ್ರೋಶ ಕಂಬ. ಇಲ್ಲಿ ತ್ರಿಬಲ್ ಕ್ರೋಶ ಕಂಬಗಳು 4 ಟೈಮ್ಸ್ ಹಾಕೋಬೇಕು. ಈಗ 1 ಟೈಮ್ ಆಯಿತು. ಇವಾಗ ಬೀಡ್ ಹಾಕ್ತಿರಾನೆ ಇನ್ನೊಂದು ಟೈಮು ತ್ರಿಬಲ್ ಕ್ರೋಶ ಹಾಕ್ಕೋಬೇಕು. ಈಗ ಬೀಡ್ ಯೂಸ್ ಮಾಡ್ಕೋಬೇಕು. ಬೀಡ್ ಆದಮೇಲೆ ಈಗ ತ್ರಿಬಲ್ ಕ್ರೋಶ ಕಂಬ. ಮತ್ತು ಇನ್ನೂ ಒಂದು ತ್ರಿಬಲ್ ಕ್ರೋಶ. ಈಗ ಕೊನೆಯದಾಗಿ ಒಂದು ಬೀಡ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಅದೆಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಬೀಡ್ ಲಾಕ್ ಮಾಡ್ಕೋಬೇಕಲ್ಲಿ ಲೇಸ್ಗೆ. ನೋಡಿ ಸೀರೆ ಫುಲ್ಲು ಕೊನೆವರೆಗೂ ಇದೇ ಥರ ಮಾಡ್ಕೊಂಡೋಗಿ ಸಿಂಪಲ್ ಡಿಸೈನು. ಸಿಂಪಲ್ಲಾಗಿರೋ ಸ್ಯಾರೀಸ್ಗೆಲ್ಲ ಈ ಥರ ಮಾಡ್ಕೋಬೋದು ಡಿಸೈನು. ಬೇಕಾದರೆ ಕುಚ್ಚು ಕಟ್ಟಕ್ಕೂ ನೀವು 4 ಚೈನ್ ಹಾಕ್ಕೋಬೋದು ಎಕ್ಸ್ಟ್ರಾ. ನೋಡಿ ಫುಲ್ ಹಾಕಿದ್ದೀನಿ. ಈಗ ಕೊನೆಯಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಸಿಂಗಲ್ ನಾಟ್ ಮಾಡಿಕೊಂಡು 2 ಚೈನ್ ಹಾಕಿ ಲಾಕ್ ಮಾಡ್ಕೊತೀನಿ ಕಟ್ ಮಾಡಿ. ನೋಡಿ ಈ ಥರ ಇರುತ್ತೆ ಡಿಸೈನು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.